ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಿರೋ ವ್ಲಾಗ್ ಬಂದು ಶಿಫ್ಟಿಂಗ್ ಹೋಮ್. ನಮ್ಮ ಇರೋ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆಗ್ತಿರೋದು. ಶಿಫ್ಟಿಂಗ್ ನ್ಯೂ ಹೋಮ್ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತಮ್ಮನೇ ನೋಡಿರ್ತೀರ ನೀವು ಆಲ್ರೆಡಿ. ಸೊ ಯಾವ ಮನೆಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಈ ಮನೆ ಖಾಲಿ ಮಾಡ್ತೀನಿ, ಆಮೇಲೆ ಏನೇನೆಲ್ಲ ಸರ್ಕಸ್ ಮಾಡ್ತೀವಿ ಶಿಫ್ಟಿಂಗ್ ಟೈಮಲ್ಲಿ, ಹಾಲು ಉಗ್ಸೋದು, ಪೂಜೆ ಮಾಡೋದೆಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ಈ ವ್ಲಾಗ್ ಕಂಪ್ಲೀಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಶಿಫ್ಟಿಂಗ್ ಟು ನ್ಯೂ ಹೋಮ್. ಸೊ ನೀವು ನೋಡಿರ್ತೀರ ನನ್ನ ಮನೆ ಕಿಚನ್ ವ್ಲಾಗ್ಸ್ ಅಂತೂ ತುಂಬ ನೋಡಿರ್ತೀರ. ಸೊ ಕಿಚನ್ ಎಲ್ಲ ಸ್ವಲ್ಪ ಮಿಸ್ ಮಾಡ್ಕೋತೀನಿ, ಯಾಕಂದರೆ ಅದು ಬಾಂಡಿಂಗ್ ಒಂಥರ ಇರುತ್ತಲ್ಲ. ಇಲ್ಲಿಂದ ನನ್ನ ವ್ಲಾಗ್ಸ್ ಎಲ್ಲ ಶುರು ಮಾಡಿದ್ದು. ಸೊ ಅಲ್ಲಿ ನ್ಯೂ ಕಿಚನ್ ನಿಮಗೆ ತೋರಿಸ್ತೀನಿ, ಏನೇನೆಲ್ಲ ಮಾಡ್ತೀನಿ. ಬನ್ನಿ ನೋಡೋಣ ನೆಕ್ಸ್ಟ್ ಏನೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಹೆಂಗಿದೆ ನಮ್ಮ ಮನೆ ಫುಲ್ಲು. ನೋಡಿ ಗೈಸ್, ಫುಲ್ ಮಿಸ್ ಆಗಿಬಿಟ್ಟಿದೆ. ಐ ಮಿಸ್ ದಿಸ್ ಕಿಚನ್. ನೀವೆಲ್ಲ ನನ್ನ ಕಿಚನ್ ವ್ಲಾಗ್ಸ್ ನೋಡ್ತಿದ್ರೆ ಮಿಸ್ ಮಾಡ್ಕೋತೀರ ಅಂತ ಕಮೆಂಟ್ ಹಾಕಿ ಗೈಸ್. ಸೊ ಇವಾಗ ನೆಕ್ಸ್ಟು ಹೊಸ ಕಿಚನ್ ಇರುತ್ತೆ. ಸೊ ಹೊಸ ಕಿಚನಲ್ಲಿ ಫುಡ್ ವ್ಲಾಗ್ ಮಾಡೋದು. ಮತ್ತೆ ಅಲ್ಲಿ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಇನ್ನೊಂಚೂರು ಐಟಮ್ಸ್ ತೊಗೊಂಡು ಹೋಗಬೇಕು, ಬನ್ನಿ ನೋಡೋಣ. ನಾನು ಆ್ಯಕ್ಚುಲಿ ಎಲ್ಲ ಐಟಮ್ಸ್ ಎಲ್ಲ ಸ್ವಲ್ಪ ಐಟಮ್ಸ್ ಇತ್ತು, ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಲ್ಲೋಗಿ ಹೊಸ ಮನೆ ತೋರಿಸ್ತೀನಿ. ಆಲ್ರೆಡಿ ನಮ್ಮ ಅತ್ತೆ ಇದ್ದಾರೆ, ನೋಡೋಣ ಹೆಂಗೆಲ್ಲ ಸರ್ಕಸ್ ಮಾಡ್ತೀವಿ, ಏನೆಲ್ಲ ಶಿಫ್ಟಿಂಗ್ ಮಾಡ್ತೀವಿ ಅಂತ. ಸೊ ನೋಡಿ, ನಮ್ಮ ಅತ್ತೆ ಆಲ್ರೆಡಿ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ನಾನು ಹಾಕೋಣ ಅನ್ನೋಷ್ಟರಲ್ಲಿ ಬಂದು ಹಾಕ್ಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಏನೇನಾಯಿತು ಅಂದರೆ, ಇವಾಗ ತುಳಸಿ ಗಿಡನೇ ತಂದಿದ್ದಿಲ್ಲ. ಸೊ ಮತ್ತೆ ವಾಪಸ್ ಹೋಗಿ ತುಳಸಿ ಗಿಡ ಮನೇಲೈತೆ. ಸೊ ಅದನ್ನು ತೊಗೊಂಡು ಬಂದು ಮತ್ತೆ ಪೂಜೆ ಮಾಡಬೇಕು. ನೋಡಿ ಆಲ್ಮೋಸ್ಟ್ ಆಗಿದೆ, ಒಂಚೂರು ಆಲ್ಮೋಸ್ಟ್ ಹೆಂಗಿದೆ ನಮ್ಮದು ಮನೆ, ಹೊಸ ಮನೆ. ಟೆನ್ಷನ್ ಆಗ್ಬಿಟ್ಟಿತ್ತಲ್ಲ ಒಂದು ಸೆಕೆಂಡ್ ನಮ್ಗೆ. ಇವಾಗ ಸೆಕೆಂಡ್ ಏನು ನಾನು ಯಾಕೋ ಇದ್ದಕ್ಕಿದ್ದಂಗೆ ನಿನ್ನೆ ರೆಗ್ಯುಲೇಟರ್ ಜ್ಞಾಪಕ ಬಂತು. ತಗೊಂಡ್ ಬಂದ್ವಿ ನಾವು ರೆಗ್ಯುಲೇಟರ್. ಅದಿದೆ ಅನ್ಸುತ್ತೆ ಹೊಸದು. ಓ ಇನ್ನೊಂದಾ? ಓಕೆ ಓಕೆ. ಅದೇನಾದ್ರು ಒಂದು ಆಗ್ಬೇಕು. ಎಲ್ಲ ರೆಡಿ ಆಗಿದೆ. ಇದು ನಮ್ಮ ನ್ಯೂ ಕಿಚನ್. ನೋಡಿ ನೆಕ್ಸ್ಟ್ ಫುಡ್ ವ್ಲಾಗ್ ಎಲ್ಲ ಇಲ್ಲೇ ಮಾಡೋದು. ಇನ್ನಷ್ಟೇ, ಬೆಳಗ್ಗೆ ಸಾಯಂಕಾಲ ರಾತ್ರಿ ಇಲ್ಲೇ. ಆರೋಗ್ಯ ಒಂದ್ ಕಡಪ್ಪ ಸಾಕು. ಓ, ನೀವು ಮನೆಗೆ ಬಂದ್ಮೇಲೆ ಎಲ್ಲ ಆಗುತ್ತೆ. ಬನ್ನಿ. ಬಂತು ಬರ್ತಾ ಇತ್ತು ಕರೆಕ್ಟ್ ಆಗಿ. ನೀಟಾಗಿ ಕಾಣಿಸ್ತಾ ಇದೀವಿ ಎಲ್ಲಾರು. ಪೂರ್ತಿ ಬಾವಿ ತೆಗ್ದಿದ್ರು ನಂದಿ ಇದಕ್ಕೆ ಬಂತು ಬಂತು. ಪ್ರಶಾಂತ್ ಝೂಮ್ ಝೂಮ್ ಹತ್ರ ಬನ್ನಿ. ಯಾವ ಕಡೆ ಬರುತ್ತೆ? ಸೊ ಗರಂ ಗರಂ ಚಾಯ್, ಬಿಸಿ ಬಿಸಿ ಟೀ.
ಹಾಲು ಉಗ್ಸಿದೆ ಆಯಿತು, ಪೂಜೆ ಎಲ್ಲ ಆಯಿತು. ಇವಾಗ ನಾವು ಹಳೆ ಮನೆಗೆ ಬಂದಿದ್ದೀವಿ. ಸೊ ಹಳೆ ಮನೆಯಿಂದ ಎಲ್ಲ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಬೇಕು. ಸೊ ಇವಾಗ ಫುಲ್ ಎನರ್ಜಿಯಿಂದ ಶಿಫ್ಟಿಂಗ್ ಮಾಡೋದು ಅದೇ ದೊಡ್ಡ ರಿಸ್ಕ್ ಇವಾಗ. ಸೊ ತುಂಬ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇದೆ. ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹೇಳಿದ್ದೀವಿ, ನೋಡೋಣ ಅವ್ರು ಹೆಂಗೆ ಯಾವ ಥರ ಎತ್ಕೊಂಡು ಹೋಗ್ತಾರೆ, ನಾವೇನೇನೆಲ್ಲ ಎತ್ಕೊಂಡು ಹೋಗಬೇಕು. ಸೊ ಬನ್ನಿ ನೋಡೋಣ. ಹಾಂ ಹೌದು, ಅದು ಹಂಗೆ ಎತ್ಕೊಂಡು ಹೋಗೋದು. ಅದು ನೋಡಿ, ಹ್ಞೂ ಹೌದು, ಇದು ಬಿಸಾಕೋದು. ಇದು ಸೈಡಲ್ಲಿ ಇಟ್ಬಿಡು, ಬಿಸಾಕೋದು. ಇದು ಅವಾಗಲೇ ಕರೆಂಟ್ ಇರಲಿಲ್ಲ, ಇವಾಗ ಕರೆಂಟ್ ಬಂತು. ಎಷ್ಟು ಮೆಸ್ಸಿಯಾಗಿದೆ ನಮ್ಮ ಮನೆ, ಹಳೆ ಮನೆ. ಏನು ಶಿಫ್ಟಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಹೋಗು, ಇಲ್ಲಿಂದ ಅಲ್ಲಿಗೆ ಹೋಗೋದೇ ಆಗಿಬಿಟ್ಟಿದೆ. ಇವಾಗ ನೋಡಿ ಯಾರ್ಯಾರು ಇದ್ದಾರೆ. ಇವ್ರದ್ದೆಲ್ಲ ಊಟ ಆಗ್ಬಿಟ್ಟಿದೆ. ಇವ್ರು ಯಾರಂತ ಗೊತ್ತಲ್ಲ, ಟೀಚರ್ ಅಮ್ಮ. ಇವಾಗ ಎಲ್ಲಿ ಕೂತಿದ್ದಾರೆ ನೋಡಿ. ವಾವ್ ಚಿಕ್ಕಿ, ಯು ಆರ್ ಸೋ ಯಂಗ್. ಪಾಪು ಅಂಕಲ್ ಹಾಯ್, ನಿಮ್ಮ ಇಂಟ್ರೊಡಕ್ಷನ್ ಕೊಡಿ. ಪೂರ್ತಿ ಹೆಸರು? ನರಸಿಂಹಮೂರ್ತಿನ ಮತ್ತೆ ಪಾಪು ಅಂತ ಕರೀತಾರೆ ಎಲ್ಲಾರು. ಅವ್ರ ಶರ್ಟ್ ಅವ್ರಿಗೆ ಗೊತ್ತಿರಲ್ವಪ್ಪಮ್ಮ. ಏನೇ ಅಂಕಲ್ ಒಬ್ರು ಇದಾರೆ, ಅವ್ರು ಇಂಟ್ರೊಡಕ್ಷನ್ ಕೊಡ್ತಾರೆ ನೋಡಿ. ಹೇಳಿ. ನರಸಿಂಹಮೂರ್ತಿ ಅಂತ ನಾನು. ಏನ್ ಹೇಳ್ತೀರಾ? ನೀವು ಎಲ್ಲಾರು ಪಾಪು ಅಂತ ಕರೀತಾರಲ್ಲ, ಅದನ್ನ ಚಿಕ್ಕ ಹುಡುಗನಲ್ಲಿ ನಾನು ಪಾಪು ಅಂತ ಕರೆಯೋದು. ಇವಾಗ ದೊಡ್ಡವರಾಗಿದ್ದೀರಲ್ಲ, ಅದೇ ಹೆಸರು ಬಂದ್ಬಿಟ್ಟು. ಅಂದ್ರೆ ನಮ್ಮ ಮನೆಯಲ್ಲಿ ಲಾಸ್ಟ್ ಟೈಮ್ ಮಗ ನಾನು. ಎಷ್ಟು ಅಣ್ಣನ್ ತಮ್ಮಂದಿರು? 8 ಜನ ನಾವು. 8 ಜನ. ನಮ್ಮ 50ನೇ ಮೊಮ್ಮಗ ನಾನು. ಓ 50ನೇ ಮೊಮ್ಮಗನ? ಮೊಮ್ಮಗ. ಅದಕ್ಕೆ ಪ್ರೀತಿಯಿಂದ ಪಾಪು ಅಂತಾರೆ. ಓ ಹಾಫ್ ಸೆಂಚುರಿ. ಮತ್ತೆ ಇನ್ಮೇಲಿಂದ ಹಾಫ್ ಸೆಂಚುರಿ ಅಂತ ಕರಿಬೇಕು ನಿಮ್ಗೆ. ಹಾಫ್ ಸೆಂಚುರಿ ಅಂಕಲ್. 50ನೇ ಜನ. ನಮ್ಮ ಮನೇಲಿ 8ನೇವ್ ನಾನು. ಪ್ರೀತಿಯಿಂದ ಪಾಪು ಅಂದ್ರು. ದೊಡ್ಡವನಾಗೋರು ಪಾಪು ತರಾನೇ ಇದ್ದೀನಿ. ಪಾಪು ತರಾನೇ ಇದ್ದೀರಾ. ಇವಾಗ 50 ವರ್ಷ ಆಯ್ತು. ಪಾಪು ಆಗ್ತೀನಲ್ಲ. ಹಾಫ್ ಸೆಂಚುರಿ ಮೊಮ್ಮಗ, ಹಾಫ್ ಸೆಂಚುರಿ ವಯಸ್ಸಾಗೈತೆ ಆಗಿದೆ ಅಷ್ಟೇ. ಓಕೆ ಬಿಡಿ. ಕುರುಪದೆಲ್ಲ ಬೇಡ, ಅದೆಲ್ಲ ಹೇಳಕ್ಕಾಗಲ್ಲ. ಎಲ್ಲ ಐತೆ ಕುರುಪು? ಓ ಕರೆಕ್ಟ್ ಕರೆಕ್ಟ್. ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಮನೆಯಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದ್ದು, ಸಖತ್ ಕಾಮಿಡಿ ಆಗಿದೆ. ನಾನು ಇವ್ರಿಗೆ ಹೇಳ್ತೀನಿ, ಇವಂದು ಕಾಮಿಡಿ ಆಕ್ಚುಲಿ, ಇವಂದು ಕಾಮಿಡಿ ಇವ್ರಿಗೆ ಹೇಳ್ತೀನಿ ಆಯ್ತಾ. ಏನಂದ್ರೆ ನಮ್ಮ ಅತ್ತೆ ಮೊನ್ನೆ ಯಾವ್ದೋ ಶೋ, ಏನದು ಶೋ ಏನಂತಾರೆ, ಏನೋ ಹೇಳ್ತೇವೆ, ಶೋಕ್ನ ಏನೋ ಅಂತಾರಲ್ಲ ಚಿಕ್ಕಿ ಹೇಳ್ತಾರಲ್ಲ, ಏನದು ಶ್ಲೋಕ. ಸೊ ಶ್ಲೋಕ ಹೇಳ್ತಿದ್ರು ನಮ್ಮ ಅತ್ತೆ ಆಯ್ತಾ, ಗಿಚ್ಚಿ ಗಿಳಿ ನೋಡ್ಕೊಂಡು. ಸೊ ಪಮ್ಮು ಹೇಳಿದ್ರು, ನೀನು ಹೇಳು ಪಮ್ಮು ಅದನ್ನ ಅಂದಿದ್ದಕ್ಕೆ. ಇವನೇನ್ ಹೇಳ್ದೆ ನೀನು? ಅರ್ಥ ಆಯ್ತಾ ಟ್ರೆಂಡಿಂಗು? ಓ ಅದು ನಾಡಿದ್ದವನು. ಅಯ್ಯೋ 10 ನಿಮಿಷ. ಚಿಕ್ಕಿ ರಿಯಾಕ್ಷನ್ ಕೊಡಿ ಚಿಕ್ಕಿ. ಏನು ರಿಯಾಕ್ಷನ್ ಕೊಡ್ತಿಲ್ಲ. ಗೈಸ್ ಇಲ್ಲಿ ಎಲ್ಲ ಶಿಫ್ಟಿಂಗ್ ನಡೀತಾ ಇದೆ. ಹಳೆ ಮನೆಯಿಂದ ಆ ಮನೆಗೆ ತೊಗೊಂಡೋಗೋದೇ ಆಗಿರೋದು ನೋಡಿ. ಗುಡಿಸ್ತಿದ್ಯಾ ನೋಡಿ ಗೈಸ್, ಎಷ್ಟು ಕಸ ಐತೆ ನೋಡಿ. ಏನಾಗ್ಬಿಟ್ಟಿದೆ, ಫುಲ್ಲು ಒಣಗೋಗ್ಬಿಟ್ಟಿದೆ ಗಿಡಗಳು. ಇದೊಂದೇ ಚೆನ್ನಾಗಿರೋದು, ಇದೊಂಚೂರು ಚೆನ್ನಾಗೈತೆ. ಸೊ ಯಾವ್ದು ಬೇಕು ಎತ್ಕೊಂಡು ಹೋಗೋದಷ್ಟೇ ಇವಾಗ. ಗೈಸ್ ನಮ್ಮ ಬಾಲ್ಕನಿ ಹಿಂಗಿತ್ತು, ಇವಾಗ ನೋಡಿ ಇದು ಹೋಗತ್ತೆ ಮ್ಯಾಮ್. ಇದು ಖಾಲಿ
ಗೈಸ್ ನೋಡಿ ಎಷ್ಟು ಇದೆ ಬಟ್ಟೆಗಳು, ಫುಲ್ಲು ಬಟ್ಟೆಗಳೆಲ್ಲ ಅಳಿಸ್ಕೊಂಡಿದ್ದೀವಿ. ಇಷ್ಟಾಗಿದೆ ಒಂಚೂರು, ನನ್ನ ಕಬೋರ್ಡು ಒಂಚೂರು ಫಿಲ್ ಆಗಿದೆ, ಇನ್ನೂ ಐತೆ. ತುಂಬ ಟೈಮ್ ತೊಗೊಳುತ್ತೆ ಗೈಸ್, ಟೈಮ್ ತೊಗೊಳುತ್ತೆ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇದು ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ಇವಾಗ ಒಂಚೂರು ಟೀ ಮಾಡ್ತಾಯಿದ್ದೀನಿ ಎಲ್ಲರಿಗೂ. ಟೀ ಮಾಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಷ್ಟ ಆಯಿತು ಅಲ್ಲಿಂದ ಇಲ್ಲಿಗೆ ಬರೋದು, ಫನ್ ಇತ್ತು. ಕೆಲವೊಂದು ವೀಡಿಯೋಸ್ ಎಲ್ಲ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ನಾನು ಓಡಾಡೋದಿತ್ತು, ಶಿಫ್ಟಿಂಗ್ ಅಲ್ಲಿ ಇಲ್ಲಿ ಐಟಮ್ಸ್ ಎಲ್ಲ ಎತ್ತದಿತ್ತು. ಸೊ ಅದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ. ಇವಾಗ ಎಲ್ಲ ಆಲ್ಮೋಸ್ಟ್ ಶಿಫ್ಟಿಂಗ್ ಆಗಿದೆ. ಇವಾಗ ಜೋಡಿಸ್ಕೊಳ್ಳೋದೇ ಒಂದು ದೊಡ್ಡ ರಿಸ್ಕು. ಸೊ ಅದನ್ನೆಲ್ಲ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಟೀ ಕುಡ್ದು ಎಲ್ಲರೂ ರೆಸ್ಟ್ ಮಾಡೋ ಟೈಮ್ ಇವಾಗ.